ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ. ನಾವು ಕಳೆದ ತರಗತಿಯಲ್ಲಿ 9ನೇ ತರಗತಿಯ ರಾಜ್ಯಶಾಸ್ತ್ರ ವಿಭಾಗದ ನಮ್ಮ ಸಂವಿಧಾನ ಚಾಪ್ಟರ್ನಲ್ಲಿ ಸಂವಿಧಾನ ರಚನೆಯ ಬಗ್ಗೆ, ಅಲ್ಲಿನ ಸದಸ್ಯರುಗಳು, ಕರಡು ಸಮಿತಿಯ ಅಧ್ಯಕ್ಷರು, ಸದಸ್ಯರುಗಳ ಬಗ್ಗೆ ಮತ್ತು ಕ್ಯಾಬಿನೆಟ್ ನಿಯೋಗ ಈ ಥರದ ಅನೇಕ ಮಾಹಿತಿಗಳನ್ನು ನಾವು ಗಮನಿಸ್ತಾ ಇದ್ವಿ. ಅದರಲ್ಲಿ ಸಂವಿಧಾನದ ರಚನೆಯ ವಿಚಾರ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಸಂವಿಧಾನವನ್ನು ನಾವು ರಚನೆ ಮಾಡಬೇಕಾದಾಗ ನಮ್ಮದೇ ನೀತಿ ನಿಯಮಗಳು ನಮಗೆ ಸರಿ ಅನಿಸಿದ್ದನ್ನು ಮಾತ್ರ ನಾವು ಅಳವಡಿಸ್ಕೊಂಡಿಲ್ಲ. ಬೇರೆ ದೇಶದ ಸಂವಿಧಾನದ ನೀತಿ ನಿಯಮಗಳು, ತತ್ವಗಳು, ಅವುಗಳಲ್ಲಿ ಯಾವುದು ಒಂದು ದೇಶದ ಅಭಿವೃದ್ಧಿಗೆ ಸಹಾಯಕವಾಗ್ತದೋ ಅಂತಹ ನೀತಿ ನಿಯಮಗಳನ್ನು ನಾವು ಅದರಲ್ಲಿರ್ತಕ್ಕಂಥ ಕೆಲವು ನೀತಿ ನಿಯಮಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಕೂಡ ನಾವು ಸಂವಿಧಾನದಲ್ಲಿ ಏನು ಮಾಡಿದ್ದೀವಿ, ಅಳವಡಿಸ್ಕೊಂಡಿದ್ದೀವಿ ಅಂತ ಅದ್ರ ಬಗ್ಗೆ ಮಾತನಾಡ್ತಿದ್ದೆ. ಅದರಲ್ಲಿ ಬ್ರಿಟಿಷ್ ಸರ್ಕಾರ ಹೊರಡಿಸಿದಂಥ 1900 ಸ್ವತಂತ್ರದ ಕಾಲಘಟ್ಟಗಳಲ್ಲಿ ಹೊರಡಿಸಿದಂಥ 1909ರ ಒಂದು ಕಾಯ್ದೆಯ ನಿಯಮಗಳು, 1919ರ ಕಾಯ್ದೆ ನಿಯಮಗಳು ಮತ್ತು 1935ರ ಕಾಯ್ದೆಗಳು, ಇದರಲ್ಲಿರ್ತಕ್ಕಂಥ ತತ್ವಗಳನ್ನು ಕೆಲವೊಂದನ್ನು ಅಳವಡಿಸ್ಕೊಂಡಿದ್ದೇವೆ. ಅದರ ಜೊತೆಗೆ ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆಯ ಒಂದು ನೀತಿ ನಿಯಮಗಳನ್ನು ಅಳವಡಿಸ್ಕೊಂಡಿದ್ದೇವೆ. ಅಮೆರಿಕದ ಬಿಲ್ ಆಫ್ ರೈಟ್ಸ್ ಮತ್ತು ಐರ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳು, ಇನ್ನೂ ಮುಂತಾದಂತಹ ಅನೇಕ ಅಂಶಗಳನ್ನು ಅಳವಡಿಸ್ಕೊಳ್ಳಲಿಕ್ಕೆ ನಿರ್ಧಾರವನ್ನು ಮಾಡಿಕೊಂಡು ಅದನ್ನು ಸಂವಿಧಾನದ ರಚನೆಯ ತತ್ವಗಳಲ್ಲಿ ಏನು ಮಾಡಿದ್ದೀವಿ, ಅಳವಡಿಸ್ಕೊಂಡಿದ್ದೇವೆ. ಓಕೆ, ಇಷ್ಟು ಅಂಶಗಳನ್ನು ನಾವು ಸೇರಿಸ್ಕೊಡುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಓಕೆ, ಸೊ ಇಂತಹ ಈ ಭಾರತ ನಮ್ಮ ಸಂವಿಧಾನ ಏನಿದೆ ಅಲ್ಲ, ಅದರ ಒಂದು ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆಯ ಬಗ್ಗೆ ಈಗ ನಾವು ನೋಡ್ತಾ ಹೋಗೋಣ. ಏನಿದು ಪೂರ್ವ ಪೀಠಿಕೆಯ ಪ್ರಸ್ತಾವನೆ? ಸೊ ಈ ಸಂವಿಧಾನವನ್ನು ಕೆಲವಾರು ಚಿಂತಕರುಗಳು, ತತ್ವಜ್ಞಾನಿಗಳು ಇದರ ಬಗ್ಗೆ ಒಂದು ಹೊಗಳಿಕೆಯ ಮಾತುಗಳನ್ನ ಆಡಿದ್ದಾರೆ. ಈ ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಸಂವಿಧಾನ ಏನಿದೆಯಲ್ಲ, ಇದು ಒಂದು ರೀತಿ ಪೂರ್ವ ಪೀಠಿಕೆ ಇದು ಹೆಂಗಿದ್ದಂಗಪ್ಪ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ನಾವು ಒಡವೆಗಳನ್ನು ಹಾಕ್ಕೊಂಡಾಗ ಯಾವ ರೀತಿ ಅವನು ಸುಂದರವಾಗಿ ಅಲಂಕಾರಿಕವಾಗಿ ಕಾಣ್ತಾನೋ, ಹಾಗೆ ಈ ಒಂದು ಪೂರ್ವ ಪೀಠಿಕೆ ಸಂವಿಧಾನದ ಒಡವೆ ಇದ್ದಂತೆ ಅಂತೇಳಿ ಕೆಲವರು ಶ್ಲಾಘನೆಯನ್ನು ಮಾಡಿದ್ದಾರೆ. ಇನ್ನು ಕೆಲವರು ರಾಜಕೀಯ ಜಾತಕ ಅಂತೇಳಿ KM ಮುನ್ಷಿ ಅವರು ಕರೆದಿದ್ದಾರೆ. ರಾಜಕೀಯ ಜಾತಕ, ಒಂದು ರೀತಿ ಜಾತಕ ಇದ್ದ ಹಾಗೆ ಆ ಥರದ ಎಲ್ಲ ನೀತಿ ನಿಯಮಗಳಲ್ಲಿ ಕಂಡು ಬರ್ತವೆ. ಸೊ ಇನ್ನು ಕೆಲವರು ಸಂವಿಧಾನದ ರೂಪರೇಷೆ ಇದ್ದಾಗೆ, ಮೌಲ್ಯ ಸಿದ್ಧಾಂತ ಒಂದು ಉದ್ದೇಶಗಳ ಸಾರಾಂಶವನ್ನೇ ನಾವು ಪೂರ್ವ ಪೀಠಿಕೆ ಅಂತೇಳಿ ಕರೆದಿದ್ದೇವೆ ಅಂತ ಕೆಲವರು ಹೇಳ್ತಾರೆ. ಇದರಲ್ಲಿ ಸಂವಿಧಾನದ ರೂಪರೇಷೆಗಳಿದ್ದಾವೆ, ಮೌಲ್ಯಗಳಿದ್ದಾವೆ, ಸಿದ್ಧಾಂತಗಳಿದ್ದಾವೆ, ಉದ್ದೇಶಗಳಿದ್ದಾವೆ. ಇವುಗಳೆಲ್ಲವುಗಳ ಒಟ್ಟು ಮೊತ್ತವೇ ಪೂರ್ವ ಪೀಠಿಕೆ ಅಂತೇಳಿ ಕೆಲವರು ಕರೆದಿದ್ದಾರೆ. ಸೊ ಭಾರತದ ಸಂವಿಧಾನದ ಮೂಲ ತತ್ವಗಳು, ಯೋಗ್ಯ ಸತ್ಯಗಳನ್ನು ಈ ಒಂದು ಪೂರ್ವ ಪೀಠಿಕೆ ಒಳಗೊಂಡಿರ್ತಕ್ಕಂಥದ್ದನ್ನು ಗಮನಿಸ್ಬೋದಾಗ್ತದೆ. ಸೊ ಇಷ್ಟು ಅಂಶಗಳನ್ನು ಈ ಪೂರ್ವ ಪೀಠಿಕೆಯಲ್ಲಿ ಮುಖ್ಯವಾಗಿ ಗಮನಿಸ್ಬೋದಾಗ್ತದೆ. ಸೊ ಇಂತಹ ಈ ಸಂವಿಧಾನದ ಪ್ರಸ್ತಾವನೆಯನ್ನು ಡಿಸೆಂಬರ್ 13, 1946ರಂದು ನೆಹರೂರವರು ಮಂಡಿಸಿದಂತಹ ಧ್ಯೇಯಗಳ ನಿರ್ಣಯ ಎನ್ನುವಂತಹ ಒಂದು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಸಂವಿಧಾನದ ರಚನಾ ಸಭೆ ಜನವರಿ 22, 1947ರಂದು ಅಂಗೀಕಾರವನ್ನು ಪಡ್ಕೊಳ್ಳುತ್ತೆ. 1947 ಅಂಗೀಕಾರವನ್ನು ಪಡ್ಕೊಳ್ಳುತ್ತೆ. ಇವುಗಳ ಆಧಾರದ ಮೇಲೆ ನೆಹರೂರವರು ಮಂಡಿಸಿದಂಥ ಧ್ಯೇಯಗಳ ನಿರ್ಣಯಗಳ ಆಧಾರದ ಮೇಲೆ ಅದನ್ನು ರಚನೆ ಮಾಡಿಕೊಂಡು ಅಂಗೀಕಾರವನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಇದರ ಪೂರ್ವ ಪೀಠಿಕೆಯಲ್ಲಿ ಮೊಟ್ಟ ಮೊದಲದಾಗಿ ಕಂಡುಬರ್ತಕ್ಕಂಥ ಒಂದು ಅಂಶ ಏನಪ್ಪ ಅಂದರೆ, ಭಾರತದ ಪ್ರಜೆಗಳಾದಂತಹ ನಾವು ಭಾರತವನ್ನು ಒಂದು ಸಾರ್ವಭೌಮ ಮತ್ತು ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪನೆ ಮಾಡ್ತಾ ಇದ್ದೀವಿ ಎನ್ನುವಂಥದ್ದು ಇದು ಮುಖ್ಯವಾಗಿ ಮೊದಲನೇ ಕಂಡುಬರ್ತಕ್ಕಂಥ ಪ್ರಸ್ತಾವನೆಯಲ್ಲಿ ಕಂಡುಬರ್ತಕ್ಕಂಥ ಮುಖ್ಯ ಅಂಶಗಳು. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ಎಂತಹ ರಾಷ್ಟ್ರವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೀವಿ ಎನ್ನುವಂತಹ ಒಂದು ಅಂಶವನ್ನು ಈ ಒಂದು ಪ್ಯಾರದಲ್ಲಿ ನಾವು ಗಮನಿಸ್ಬೋದಾಗ್ತದೆ. ಓಕೆ, ನಾವು ಯಾವ ಥರದ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೇವೆ ಎನ್ನುವಂಥದ್ದನ್ನು ಇಲ್ಲಿ ತಿಳಿಸುವಂಥ ಕೆಲಸ ಮಾಡುತ್ತೆ. ನೋಡಿ, ಅದೇ ಪೂರ್ವ ಪೀಠಿಕೆಯಲ್ಲಿ 2ನೇ ಪೇಜ್ನಲ್ಲಿ ನೋಡೋದಾದರೆ, ಅದರ ಎಲ್ಲ ಪ್ರಜೆಗಳಿಗೆ, ಅಂದರೆ ಭಾರತದ ಎಲ್ಲ ಪ್ರಜೆಗಳಿಗೆ ಈ ಕೆಳಗಿನ ಹಕ್ಕುಗಳಾದಂತಹ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು, ಅಭಿವ್ಯಕ್ತಿಯನ್ನು ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು, ನಂಬಿಕೆ, ಭಕ್ತಿ, ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು, ಸ್ಥಾನಮಾನವನ್ನು, ಅವಕಾಶಗಳನ್ನು, ಸಮಾನತೆಗಳನ್ನು ದೊರಕಿಸಿಕೊಡ್ತಕ್ಕಂಥ ಕೆಲಸವನ್ನು ಈ ಸಂವಿಧಾನದ ಅಡಿಯಲ್ಲಿ ಮಾಡ್ತಾ ಇದ್ದೀವಿ ಎನ್ನುವಂಥದ್ದನ್ನು ಈ ಪ್ರಸ್ತಾವನೆಯಲ್ಲಿ ತಿಳಿಸಿದ್ದಾರೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ಪ್ರಜೆಗಳಿಗೆ ನಾವು ಏನನ್ನ ನೀಡಬೇಕಾಗಿದೆ, ಏನನ್ನ ಕೊಡ್ತಾ ಇದ್ದೀವಿ, ಏನೇನೆಲ್ಲ ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ ಎನ್ನುವಂಥದ್ದನ್ನು ಈ ಒಂದು ಪ್ಯಾರದಲ್ಲಿ ನಾವು ಗಮನಿಸ್ಬೋದಾಗ್ತದೆ. ಓಕೆ, ಮೂರನೇ ಪೇಜಲ್ಲಿ ನೋಡೋದಾದರೆ,
ವೈಯಕ್ತಿಕ ಘನತೆ ಮತ್ತು ದೇಶದ ಒಗ್ಗಟ್ಟು ಐಕ್ಯತೆಗೆ ಎಲ್ಲರಲ್ಲೂ ಭ್ರಾತೃತ್ವತೆಯನ್ನು ಪ್ರೋತ್ಸಾಹಿಸಲು ನಿರ್ಧರಿಸತಕ್ಕಂಥದ್ದು. ಇದನ್ನು ನಾವು ಪ್ರತಿಯೊಬ್ಬರು ಪಾಲಿಸಬೇಕಾಗಿರುವಂಥದ್ದು. ಈ ಎಲ್ಲರೂ ಕೂಡ ಅದರಲ್ಲಿ ಒಗ್ಗಟ್ಟನ್ನು ತರುವಂಥದ್ದು, ಇದನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕಾದಂಥ ಕೆಲಸಗಳನ್ನು ಇದರಲ್ಲಿ ತಿಳಿಸುವಂಥ ಕೆಲಸಗಳನ್ನು ಮಾಡ್ತದೆ. ಮೊದಲನೇ 2 ಪ್ಯಾರ ಆಗಲೇ ಹೇಳಿದ್ನಲ್ಲ, ಇದರ ಎರಡು ಪ್ಯಾರಗಳಿಗೆ ಎಂತಹ ಪ್ರೇರಣೆಯನ್ನು ನೀಡಲಿಕ್ಕೆ ಹೊರಟಿದ್ದೇವೆ ಎನ್ನುವಂಥದ್ದನ್ನು ಈ 3ನೇ ಪ್ಯಾರ ವಿವರಿಸುತ್ತೆ. ಅಂದರೆ ಆ 2 ಪ್ಯಾರಗಳಿಗೆ ಅನ್ವಯವಾಗಿ ಈ ಒಂದು ನೀತಿ ನಿಯಮಗಳನ್ನು 3ನೇ ಪ್ಯಾರದಲ್ಲಿ ಗುರುತಿಸಿದ್ದಾರೆ. ನಾವು ಒಟ್ಟಾರೆ ಒಂದು ರಾಷ್ಟ್ರವನ್ನು, ಒಂದು ಸಮಾಜವನ್ನು ಯಾವ ರೀತಿ ನಾವು ತರಲಿಕ್ಕೆ ಏನೇನನ್ನು ಅಳವಡಿಸ್ಕೊಂಡಿವೆ ಎನ್ನುವಂಥದ್ದನ್ನು ಈ ಒಂದು ಪೂರ್ವ ಪೀಠಿಕೆಯಲ್ಲಿ ಗಮನಿಸ್ಬೋದಾಗ್ತದೆ. ನೋಡಿ, ಅದರ ಜೊತೆಗೆ ನೆಕ್ಸ್ಟ್ ಪೇಜಲ್ಲಿ ನಮ್ಮ ಸಂವಿಧಾನದ ರಚನಾ ಸಭೆಯಲ್ಲಿ ಈ ಒಂದು 1949 ನವೆಂಬರ್ 26ನೇ ದಿನದಂದು ನಾವೇ ಈ ಒಂದು ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಳ್ಳುತ್ತಿದ್ದೇವೆ ಎನ್ನುವಂಥದ್ದನ್ನು ಇದರಲ್ಲಿ ತಿಳಿಸಿದ್ದಾರೆ. ಈ ಒಂದು ಪ್ಯಾರದಲ್ಲಿ ಇರ್ತಕ್ಕಂಥ ಅರ್ಥ ಏನಪ್ಪ ಅಂದರೆ, ಸಂವಿಧಾನವನ್ನು ನಮಗೆ ನಾವೇ ಮಾಡಿಕೊಂಡ ವಿಧಿ, ಇದನ್ನು ಯಾರೂ ಒತ್ತಾಯಪೂರ್ವಕವಾಗಿ ಹೇರಿದ್ದಲ್ಲ ಎನ್ನುವಂಥದ್ದನ್ನು ವಿವರಿಸ್ತೇವೆ. ನೋಡಿ, ಏಕೆಂದರೆ ಇದರಲ್ಲಿ ಎಲ್ಲವನ್ನೂ ನೀತಿ ನಿಯಮಗಳನ್ನು ಏನು ಅಳವಡಿಸಿದ್ದೇವೆ, ಇದು ಒಂದು ಸಮಾಜದ ಅಭ್ಯುದಯದ ದೃಷ್ಟಿಯಿಂದ ಮಾತ್ರ, ಸಮಾಜದ ಹೇಳಿಕೆ ಮತ್ತು ಜನರ ಹೇಳಿಕೆ ಇವುಗಳ ದೃಷ್ಟಿಯಿಂದ. ಹಾಗಾಗಿ ಅದನ್ನು ನಾವು ಏನು ಮಾಡಿದ್ದೀವಿ, ಕ್ರಿಯೇಟ್ ಮಾಡ್ಕೊಂಡಿದ್ದೇವೆ, ಅಳವಡಿಸ್ಕೊಂಡಿದ್ದೇವೆ. ಅದನ್ನು ಅಳವಡಿಸ್ಕೊಂಡು ಅದನ್ನು ದೇಶದ ಬೆಳವಣಿಗೆಯಲ್ಲಿ ತರುವಂಥ ಕೆಲಸಗಳನ್ನು ಇಲ್ಲಿ ಮಾಡಿದ್ದೇವೆ. ಹಾಗಾಗಿ ಇದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಅನ್ನುವಂಥ ಒಂದು ಅಂಶವನ್ನು ಕೂಡ ಇಲ್ಲಿ ತಿಳಿಸುವಂಥ ಕೆಲಸಗಳನ್ನ ಮಾಡಿದ್ದಾರೆ. ಸೊ ಇಂತಹ ಈ ಪೂರ್ವ ಪೀಠಿಕೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ಇಷ್ಟೆಲ್ಲ ನೋಡಿದ್ದೀರಿ, ಏನೇನು ಬರ್ತವೆ ಅಂತೆಲ್ಲ ಗಮನಿಸಿದ್ವಿ, ಅದನ್ನು ಟೋಟಲ್ ಆಗಿ ಹೇಳಿದ್ದೀನಿ. ಸೊ ಈ ಪ್ರಮುಖ ಪೂರ್ವ ಪೀಠಿಕೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ಏನೇನು ಅನ್ನುವಂಥದ್ದು ನೋಡಿದ್ರೆ, ಮೊದಲನೇದು ಭಾರತದ ಪ್ರಜೆಗಳಾದ ನಾವು ಸಂವಿಧಾನದ ಈ ಒಂದು ಅಡಿಯಲ್ಲಿ ಅವರಿವರೇ ಎನ್ನದೆ, ಆ ಜಾತಿ ಈ ಧರ್ಮ ಎಲ್ಲವೂ ಕೂಡ ಬೇರೆ ಬೇರೆ ಎನ್ನದೆ ಎಲ್ಲರನ್ನೂ ನಾವು ಭಾರತೀಯ ಪ್ರಜೆಗಳು ಅನ್ನುವ ರೀತಿಯಲ್ಲಿ ಕಾಣ್ತೀವಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದು ಬಹಳಷ್ಟು ಮುಖ್ಯ ಅಂಶ. ಎರಡನೇದಾಗಿ ಭಾರತೀಯರಿಂದಲೇ ರಚಿತವಾದದ್ದು, ಇದು ನಿಮಗೋಸ್ಕರ ರಚನೆ ಆಗಿರ್ತಕ್ಕಂಥ ಒಂದು ಉದ್ದೇಶದಿಂದ ಮಾಡಿದ್ದೀವಿ ಅನ್ನುವಂಥದ್ದು ಹೇಳ್ತಾ ಹೋಗ್ತಾರೆ. ಭಾರತದ ಪ್ರಜೆಗಳಾದ ನಾವೆಲ್ಲರೂ ಕೂಡ ಭಾರತೀಯರು ಒಂದೇ ಎನ್ನುವಂಥ ಭಾವನೆಯನ್ನು ಮೂಡಿಸ್ಬೇಕೆನ್ನುವಂಥದ್ದು. ಸೊ ಅದರ ಒಂದು ಉದ್ದೇಶ. ಸಾರ್ವಭೌಮ ರಾಷ್ಟ್ರ, ಈ ಸಾರ್ವಭೌಮ ರಾಷ್ಟ್ರ ನೋಡಿ, ಭಾರತದ ಯಾವುದೇ ರಾಷ್ಟ್ರ ಅಧೀನವಲ್ಲ, ಯಾವುದೇ ರಾಷ್ಟ್ರಕ್ಕೆ ನಮ್ಮ ಭಾರತ ಅಧೀನವಲ್ಲ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಎರಡನೇದು, ಆಮೇಲೆ ಸಾರ್ವಭೌಮ ರಾಷ್ಟ್ರ ನಮ್ಮದು, ಯಾರಿಗೂ ನಾವು ಏನಾಗಿಲ್ಲ, ಅಧೀನವಾಗಿಲ್ಲ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ವಿಶ್ವದ ಯಾವುದೇ ಬಣಕ್ಕೆ ಸೇರದೆ ತನ್ನದೇ ಆಗಿರ್ತಕ್ಕಂಥ ಒಂದು ವಿದೇಶಾಂಗ ನೀತಿ, ಅಲಿಪ್ತ ನೀತಿಯನ್ನು ಈ ಒಂದು ಇದರಲ್ಲಿ ಅಳವಡಿಸ್ಕೊಂಡಿದ್ದೇವೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಓಕೆ, ಈ ರೀತಿಯಾಗಿ ವಿಚಾರಗಳನ್ನು ಮಾಡ್ತಾ ಹೋಗ್ತಾರೆ. ಸೊ ಇಷ್ಟು ಸಾರ್ವಭೌಮ ರಾಷ್ಟ್ರಗಳ. ಆಮೇಲೆ ನೋಡಿ, ವಿದೇಶಾಂಗ ನೀತಿ, ಅದರ ಬಗ್ಗೆ ಮಾತಾಡ್ತಿದೆ. ವಿದೇಶಾಂಗ ನೀತಿ, ಅಲಿಪ್ತ ನೀತಿ, ಯೋಜನಾ ಪದ್ಧತಿಗಳನ್ನು ಅನುಸರಿಸಿ ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರವನ್ನು ಹೊಂದಿದೆ. ನೋಡಿ, ನಾವು ಯಾರ ಒಂದು ದಿನಕ್ಕೊಳಪಟ್ಟಿಲ್ಲ. ನಮ್ಮದೇ ಆದಂಥ ವಿದೇಶಾಂಗ ನೀತಿ ಇದೆ, ನಮ್ಮದೇ ಅಲಿಪ್ತ ನೀತಿ ಅಂದರೆ ನಾವು ಯಾವುದೇ ಶಕ್ತಿ ಬಣಗಳಿಗೆ ಸೇರದೆ ನಮ್ಮದೇ ಆದಂಥ ನೀತಿ ನಿಯಮಗಳನ್ನು ಅನುಸರಿಸ್ತಕ್ಕಂಥದ್ದು, ನಮ್ಮದೇ ಆದ ಯೋಜನೆಗಳನ್ನು ಅನುಸರಿಸ್ತಕ್ಕಂಥದ್ದು ಅಂಥ ಒಂದು ಕೆಲಸವನ್ನು ನಮ್ಮ ಭಾರತ ಮಾಡ್ತಾಯಿದೆ. ಹಾಗಾಗಿ ನಮ್ಮ ಭಾರತವನ್ನು ಸಾರ್ವಭೌಮ ರಾಷ್ಟ್ರ ಅಂದರೆ ಯಾವುದೇ ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಅಧೀನಕ್ಕೆ ಒಳಪಟ್ಟಿರುವುದೇ ಇರ್ತಕ್ಕಂಥ ರಾಷ್ಟ್ರವನ್ನು ಸಾರ್ವಭೌಮ ರಾಷ್ಟ್ರ ಅಂತೀವಿ. ಅಂತಹ ರಾಷ್ಟ್ರ ನಮ್ಮದು. ಮೂರನೇದಾಗಿ ಸಮಾಜವಾದಿ ರಾಷ್ಟ್ರ ಅಂದರೆ ಸಮಾಜದ ಪರವಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ನೋಡಿ, 1976ರಲ್ಲಿ ಸಂವಿಧಾನದ 42ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಈ ಒಂದು ಅಂಶವನ್ನು ಸೇರಿಸಿದ್ದೇವೆ. ಯಾವುದರಲ್ಲಿ? ಸಂವಿಧಾನದ ಒಳಗಡೆ. ವೆರಿ ಗುಡ್. ಭಾರತವನ್ನು ಏನಿದರ ಅರ್ಥ ಅಂದರೆ, ಭಾರತವನ್ನು ಒಂದು ಸುಖಿ ರಾಜ್ಯ, ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡಬೇಕೆನ್ನುವಂಥದ್ದೇ ಸಂವಿಧಾನದ ಗುರಿ ಎನ್ನುವಂಥದ್ದನ್ನು ಇಲ್ಲಿ ತಿಳಿಸಿದ್ದಾರೆ. ನೋಡಿ, ಸಮಾಜವಾದಿ ಅಂದರೆ ಸಮಾಜದ ಪರವಾಗಿರುವಂತಹ ಕೆಲಸವನ್ನು ಮಾಡ್ತೇವೆ ಎನ್ನುವಂಥದ್ದು ಅರ್ಥವನ್ನು ಕೊಡುತ್ತೆ. ಸಮಾಜದ ತತ್ವಗಳನ್ನು ಪ್ರಜಾಪ್ರಭುತ್ವದ ಮೂಲಕ ಜಾರಿಗೆ ತರ್ತಕ್ಕಂಥದ್ದು. ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳ ಹಿತಕ್ಕಾಗಿ, ಅವರ ಒಂದು ಬೆಳವಣಿಗೆಗಾಗಿ ಶ್ರಮಿಸ್ತೇವೆ ಎನ್ನುವಂಥದ್ದು, ಅವರುಗಳ ಪರವಾಗಿ ಎಲ್ಲದನ್ನು ಮಾಡ್ತೀವಿ ಎನ್ನುವಂಥದ್ದನ್ನು ತಿಳಿಸುವಂಥ ಕೆಲಸವನ್ನು ಮಾಡುತ್ತೆ. ಜೊತೆಗೆ ಅದಕ್ಕೋಸ್ಕರನೇ ಏನು ಮಾಡಿದ್ದಾರೆ, ಸಮಾಜದ ಒಂದು ಹಿತದೃಷ್ಟಿಯಿಂದ ರಾಜ್ಯ ನಿರ್ದೇಶಕ ತತ್ವಗಳ ಮೂಲಕ ಅದನ್ನು ಏನು ಮಾಡಿದ್ದೇವೆ, ಜಾರಿಗೆ ಮುಂದೆ ಬರ್ತವೆ. ನಿಮಗೆ ರಾಜ್ಯ ನಿರ್ದೇಶಕ ತತ್ವಗಳಂತ ಬರುತ್ತೆ, ಅದರಲ್ಲಿ ಅದನ್ನು ನೀವು ತಿಳ್ಕೊಂಡಾಗ ಗೊತ್ತಾಗತ್ತೆ ಸಮಾಜವಾದಿ ಎನ್ನುವಂಥದ್ರ ಅರ್ಥ ಯಾಕೆ. ಇದನ್ನು ನಾವು ಸಮಾಜವಾದಿ ಎನ್ನುವಂಥ ನೀತಿ ನಿಯಮಗಳನ್ನು
ಈ ರಾಜ್ಯ ನಿರ್ದೇಶಕ ತತ್ವಗಳ ಮೂಲಕ ಏನು ಮಾಡಿದ್ದೀವಿ, ಜಾರಿಗೆ ತಂದು ಸಮಾಜದ ಜನರ ಹಿತರಕ್ಷಣೆಯನ್ನು ಕಾಪಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಭೂ ಸುಧಾರಣೆ ಮತ್ತು ಪ್ರಗತಿಪರ ಆರ್ಥಿಕ ಕಾರ್ಯಕ್ರಮಗಳ ಮೂಲಕ ಜಾರಿಗೆ ತಂದಿದ್ದೇವೆ. ಭೂ ಸುಧಾರಣೆಗಳನ್ನು ಮಾಡಿ ಎಷ್ಟೋ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಪ್ರಗತಿಪರ ಆರ್ಥಿಕ ಕಾರ್ಯಕ್ರಮಗಳು, ಜನರ ಹಿತದೃಷ್ಟಿಯಿಂದ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಅವರಿಗೋಸ್ಕರ ದೊರಕಿಸಿಕೊಟ್ಟಿದ್ದೇವೆ. ಸೊ ಈ ಥರದ ಎಲ್ಲ ಕೆಲಸಗಳನ್ನು ಮಾಡೋದ್ರ ಮೂಲಕ ಸಮಾಜವಾದವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಇದರಲ್ಲಿ ಏನು ಮಾಡಿದ್ದಾರೆ, ವಿಚಾರವನ್ನು ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಜಾತ್ಯತೀತ ಅಂದರೆ ಮತ ನಿರಪೇಕ್ಷ ರಾಷ್ಟ್ರ ಅಂತ ಕರಿತೇವೆ, ಅಥವಾ ಸರ್ವಧರ್ಮ ಸಮಭಾವ ಅಂತ ಕರಿತೇವೆ. ಇದನ್ನು ನಾವು 1976ರಲ್ಲಿ ಸಂವಿಧಾನದ 42ನೇ ತಿದ್ದುಪಡಿ ಆಗಿ ಸಮಾಜವಾದಿ ರಾಷ್ಟ್ರ ಅಂತ ಏನು ಕರಿತೀವಲ್ಲ ಅದನ್ನು ಮತ್ತು ಬಹುತೇಕ ಇದನ್ನು ಕೂಡ ಏನು ಮಾಡಿದ್ದಾರೆ, ಎರಡನ್ನೂ ತಿದ್ದುಪಡಿ ಮಾಡಿ ಈ ಅಂಶಗಳನ್ನು, ಜಾತ್ಯತೀತ ಅಂಶಗಳನ್ನು ಇದರಲ್ಲಿ ಅಳವಡಿಸಿದ್ದಾರೆ. ಓಕೆ, ಅಂದರೆ ಇದರ ಅರ್ಥ ಯಾವುದೇ ಮತವನ್ನು, ರಾಷ್ಟ್ರೀಯ ಮತವನ್ನು ಅಂಗೀಕರಿಸಿಲ್ಲ. ನೋಡಿ, ಇವತ್ತು ಆ ಧರ್ಮ, ಈ ಧರ್ಮ, ಈ ಜಾತಿ, ಆ ಜಾತಿ ಅಂತೇಳಿ ಅದು ಶ್ರೇಷ್ಠ, ಇದು ಶ್ರೇಷ್ಠ ಅಂತ ಹೇಳಿದರೆ ಸಂವಿಧಾನದ ಅಡಿಯಲ್ಲಿ ಯಾವ ರಾಷ್ಟ್ರ, ಯಾವ ಜಾತಿ, ಯಾವುದೇ ಮತವನ್ನು ಅಂಗೀಕಾರ ಮಾಡಿಲ್ಲ. ಎಲ್ಲವೂ ಕೂಡ ಒಂದೇ ಎನ್ನುವಂಥ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಅದನ್ನು ಇದರ ಮೂಲಕ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ತಮಗೆ ಬೇಕಾದಂತಹ ಮತವನ್ನು, ಧರ್ಮವನ್ನು, ಆಚರಣೆಗಳನ್ನು ಅನುಸರಿಸುವಂಥ ಕೆಲಸವನ್ನು ಪ್ರತಿಯೊಬ್ಬ ಧರ್ಮದವರು, ಜಾತಿಯವರು ಮಾಡಬಹುದು ಎನ್ನುವಂಥದ್ದನ್ನು ಇದರ ಮೂಲಕ ಹೇಳಿದ್ದಾರೆ. ಅಂದರೆ ಸರ್ವಧರ್ಮಕ್ಕೂ ಸಮಾನವಾದಂಥ ಒಂದು ಪ್ರಾತಿನಿಧ್ಯವನ್ನು ಕೊಡುವಂಥ ದೃಷ್ಟಿಯಿಂದ ಈ ಜಾತ್ಯತೀತ ತತ್ವವನ್ನು ಅಳವಡಿಸಿದ್ದೇವೆ. ನೆಕ್ಸ್ಟ್ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದರೆ ಎಲ್ಲರ ಸುಖವನ್ನು ಸಾಧಿಸುವಂತಹ ಜವಾಬ್ದಾರಿ ಸರ್ಕಾರದ್ದಾಗಿದೆ. ಚರ್ಚೆಯ ಮೂಲಕ ಸಮಸ್ಯೆಗಳಿಗೆ ಪರಿಹಾರ. ನೋಡಿ, ಇವತ್ತೇನೋ ಸಮಸ್ಯೆಗಳಿದ್ರೆ ನೀವು ಸರ್ಕಾರವನ್ನು ಕೇಳ್ಬೋದು, ಅದನ್ನು ನಿಮಗೆ ಬಗೆಹರಿಸಿಕೊಡ್ತದೆ. ಅಂದರೆ ನಿಮ್ಮಗಳ ಪರವಾಗಿ ಇರುವಂತಹ ಒಂದು ಸರ್ಕಾರ ಪ್ರಜಾಸತ್ತಾತ್ಮಕ ಅಂದರೆ ಗೊತ್ತಿಲ್ಲ, ನಿಮ್ಮಗಳಿಗೋಸ್ಕರ ಇರುವಂಥದ್ದು ಅಂತ. ಅದಕ್ಕೋಸ್ಕರನೇ ಇವತ್ತು ನೋಡಿ ಏನೇ ಸಮಸ್ಯೆ ಇದ್ದರೂ ಅದನ್ನು ಬಗೆಹರಿಸ್ಕೋಬೋದು, ಅವಕಾಶ ಕೊಟ್ಟಿದೆ. 5 ವರ್ಷಕ್ಕೊಮ್ಮೆ ಚುನಾವಣೆ ಮಾಡುತ್ತೆ. ಆಮೇಲೆ ಮುಕ್ತ ಮತದಾನ ಪದ್ಧತಿಯನ್ನು ಅಳವಡಿಸಿದ್ದೇವೆ ಇದರ ಮೂಲಕ. ನೋಡಿ, ನೀವೇ ಅವ್ರನ್ನೆಲ್ಲರನ್ನು ಕೂಡ ಆಯ್ಕೆ ಮಾಡ್ಕೊಳ್ಳುವಂಥದ್ದಲ್ವ, ಅಂತ ಎಲ್ಲ ಜವಾಬ್ದಾರಿ ನಿಮಗೆ ಕೊಟ್ಟಿದೆ. ಈ ಥರದ್ದೆಲ್ಲ ಇದರ ಅಡಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದೆ. ಆಮೇಲೆ ನೋಡಿ, ಅಷ್ಟೆಲ್ಲ ಯಾಕೆ, ನಮ್ಮ ಇಡೀ ರಾಷ್ಟ್ರವನ್ನು ಆಳುವಂಥ ರಾಷ್ಟ್ರಪತಿಯವರನ್ನು ಕೂಡ ನಾವು ಏನು ಮಾಡ್ತೀವಿ, ಚುನಾವಣೆಯ ಮೂಲಕ ಆಯ್ಕೆ ಮಾಡುವಂಥ ಸಂಪೂರ್ಣ ಜವಾಬ್ದಾರಿಯನ್ನು ಯಾರಿಗೆ ಕೊಟ್ಟಿದೆ? ಎಸ್, ವೆರಿ ಗುಡ್, ನಮ್ಮ ಸಾಮಾನ್ಯ ಜನರಿಗೆ. ಹಂಗಾಗಿ ಇದು ಅವರ ಪರವಾಗಿ, ಅವರಿಂದಲೇ ರಚನೆಯಾದಂಥ ಒಂದು ಸರ್ಕಾರ, ಒಂದು ವ್ಯವಸ್ಥೆ ಅಂತೇಳಿ ನಾವು ಅದನ್ನು ಕರಿಬೋದು. ಅದಕ್ಕೆ ಗಣರಾಜ್ಯ ಅಂತೇಳಿ ಕರಿತೀವಿ. ಅಂದರೆ ಗಣ ಅಂದರೆ ಗುಂಪು ಅನ್ನುವಂಥದ್ದು ಕೂಡ. ಸೊ ಇಂತಹ ಇಷ್ಟು ಅಂಶಗಳನ್ನು ನಾವು ಪ್ರಸ್ತಾವನೆಯಲ್ಲಿ ಮುಖ್ಯವಾಗಿ ಗಮನಿಸ್ಬೋದು. ಈಗ ನಾವು ನೆಕ್ಸ್ಟ್ ನೋಡೋಣ ಸಂವಿಧಾನದ ಈ ಲಕ್ಷಣಗಳು, ಏನೇನು ಲಕ್ಷಣಗಳು ಒಳಗೊಂಡಿದೆ ಅನ್ನೋಂಥದ್ದನ್ನು ಈಗ ನಾವು ನೋಡ್ತಾ ಹೋಗೋಣ. ಮೊದಲನೇದು ಲಿಖಿತ ಮತ್ತು ಬೃಹತ್ ಸಂವಿಧಾನ. ಲಿಖಿತ ಅಂದರೆ ಬರವಣಿಗೆಯಿಂದ ಬರೆಯಲ್ಪಟ್ಟಂಥದ್ದು, ಬೃಹತ್ ಅಂದ್ರೆ ಏನು, ದೊಡ್ಡ ಸಂವಿಧಾನ. ಈ ಎರಡೂ ಅಂಶಗಳನ್ನು ನಮ್ಮ ಸಂವಿಧಾನ ಏನಾಗಿದೆ, ಒಳಗೊಂಡಿದೆ ಎನ್ನುವಂಥದ್ದು ಕೂಡ. ಎಲ್ಲ ಅಂಶಗಳು ಕೂಡ ಏನಾಗಿದೆ, ಇದರಲ್ಲಿ ಬರವಣಿಗೆಯಿಂದ ಬರೆಯಲ್ಪಟ್ಟಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗ್ತದೆ. ಸೊ ಮೂಲ ಸಂವಿಧಾನವನ್ನು ಹಸ್ತಾಕ್ಷರದಲ್ಲಿ ಬರೆದಂತಹ ಮೊದಲ ಒಂದು ವ್ಯಕ್ತಿಯರ ಬಂದರೆ ನೋಡಿ, ಪ್ರೇಮ್ ಬಿಹಾರಿ ನರೈನ್ ರೈಚಾದ ಎನ್ನುವಂಥವರು ಬಹುತೇಕವಾಗಿ ಇಲ್ಲಿ ಗಮನಿಸ್ಬೋದು. ಲಿಖಿತ ರೂಪದಲ್ಲಿ ಮೊದಲನೇದಾಗಿ ಬರೆದಿರ್ತಕ್ಕಂಥವರು ಅಂತೇಳಿ ನಾವು ಇವ್ರನ್ನ ಗುರುತಿಸ್ತೇವೆ. ನೋಡಿ, ಅಂದರೆ ಲಿಖಿತ ಅಂದರೆ ನಾನು ಆಗಲೇ ಹೇಳಿದೆ, ಬರವಣಿಗೆ ರೂಪದಲ್ಲಿ ಇರ್ತಕ್ಕಂಥದ್ದು, ಹೌದಲ್ಲ? ನೋಡಿ, ಎಲ್ಲ ಅಂಶಗಳು ಅದರಲ್ಲಿರ್ತಕ್ಕಂಥ ತತ್ವಗಳೆಲ್ಲವೂ ಕೂಡ ಬರವಣಿಗೆಯಿಂದ ಕಾಣಿಸುತ್ತೆ ನಮಗೆ ಅದರಲ್ಲಿ. ಓಕೆ, ಎಲ್ಲ ಅಂಶಗಳನ್ನು ಗಮನಿಸ್ಬೋದಾಗತ್ತೆ. ಅಂದರೆ ಸರ್ಕಾರದ ಅಂಗಗಳಾದಂತಹ ಕಾರ್ಯಾಂಗ ಆಗಿರ್ಬೋದು, ಶಾಸಕಾಂಗ ಮತ್ತು ನ್ಯಾಯಾಂಗದ ರಚನೆ ಆಗಿರ್ಬೋದು, ಅದರಲ್ಲಿ ಬರ್ತಕ್ಕಂಥ ಅಧಿಕಾರ, ಕಾರ್ಯವ್ಯಾಪ್ತಿಗಳು ಎಲ್ಲವನ್ನು ಕೂಡ ಅದರಲ್ಲಿ ಏನು ಬರವಣಿಗೆಯಿಂದ ಬರೆಯಲ್ಪಟ್ಟಿರ್ತಕ್ಕಂಥದ್ದು ಗಮನಿಸ್ಬೋದು. ಆಮೇಲೆ ಬರ್ತಕ್ಕಂಥ ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು ಇವೆಲ್ಲವುಗಳು ಅದರಲ್ಲಿದೆ, ಬರವಣಿಗೆ ರೂಪದಲ್ಲಿದೆ. ಆಮೇಲೆ ಅಷ್ಟೆಲ್ಲ ಯಾಕೆ, ಮೂಲತಃ ಅದರಲ್ಲಿ 22 ಭಾಗಗಳು, 8 ಅನುಸೂಚಿಗಳು, 395ಕ್ಕೂ ಹೆಚ್ಚು ವಿಧಿಗಳು ಕೂಡ ಅದರಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲ ಅಂಶಗಳು ಕೂಡ ಕಣ್ಣಿಗೆ ಕಾಣುವಂತೆ ಸಿಗ್ತವೆ, ಬರೆಯಲ್ಪಟ್ಟಿರ್ತಕ್ಕಂಥದ್ದನ್ನು ಗಮನಿಸ್ಬೋದಾಗ್ತದೆ. ಸೊ ಈಗ ಒಟ್ಟು ಟೋಟಲ್, ಈಗ ಮೊದಲೇ 22 ಇತ್ತು, ಈಗ ಬಹುತೇಕ 25 ಭಾಗಗಳಿದ್ದಾವೆ, 12 ಅನುಸೂಚಿಗಳಿದ್ದಾವೆ. ಯಾಕಂದ್ರೆ ತಿದ್ದುಪಡಿ ಮಾಡ್ತಾನೆ ಇರ್ತಾರಲ್ವಾ, ಸೊ ಹಾಗಾಗಿ ಅವು ಜಾಸ್ತಿ ಆಗಿದ್ದಾವೆ. 12 ಅನುಸೂಚಿಗಳಿದ್ದಾವೆ, 465 ವಿಧಿಗಳನ್ನು ಹೊಂದಿದಂತಹ ದೊಡ್ಡ ಒಂದು ಸಂವಿಧಾನ ಯಾವುದೋ ನಮ್ಮ ಭಾರತದ ಸಂವಿಧಾನ ಅಂತ ಹೇಳ್ಬಿಡ್ತೀವಿ. ಇದರಲ್ಲಿ ಇಂತಹ ಒಂದು ಲಿಖಿತ ಮತ್ತು ಬೃಹತ್ ಸಂವಿಧಾನ ಅಂತ ಒಂದು ಲಕ್ಷಣವನ್ನು ಇದು ಒಳಗೊಂಡಿರ್ತಕ್ಕಂಥದ್ದನ್ನು ಗಮನಿಸ್ಬೋದಾಗ್ತದೆ. ಎರಡನೇದಾಗಿ ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ, ಇಂತಹ ಲಕ್ಷಣವನ್ನು ಒಳಗೊಂಡಿದೆ. ಏನಿದು ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಅಂದರೆ, ನೋಡಿ, ನಾವು ಸಹ ಕಾನೂನುಗಳನ್ನು ರೂಪಿಸಿ ಮುಂದಿನ ಪೀಳಿಗೆಯವರ ಮೇಲೆ ಹೊರಿಸ್ಬೋದು. ಈ ಕಾನೂನುಗಳನ್ನು ಬದಲಿಸಲು ಮುಂದಿನ ಪೀಳಿಗೆಯವರಿಗೂ ಆಗುವುದಿಲ್ಲ. ಅಂದರೆ ಈ ವಿಶ್ವವೆಲ್ಲ ಸತ್ತವರದೇ ಜಾಗೀರು, ಬದುಕುಳಿದವರಲ್ಲ ಎಂದಾಗುತ್ತದೆ ಅಲ್ಲವೇ? ಅರ್ಥ ಮಾಡ್ಕೋಬೇಕು ಬಹುತೇಕವಾಗಿ. ಸೊ ಇಂತಹ ಒಂದು ಇದನ್ನು ಹೇಳಿರ್ತಕ್ಕಂಥದ್ದು ಯಾರು? ಡಾಕ್ಟರ್ BR ಅಂಬೇಡ್ಕರ್ ಈ ಥರದ ಒಂದು ನುಡಿಗಳನ್ನು ಹೇಳಿದ್ದಾರೆ. ಅಂದರೆ ಇದರ ಅರ್ಥ ನೋಡಿ, ಸಂವಿಧಾನ ತಿದ್ದುಪಡಿ ವಿಧಾನ ಸುಲಭವೂ ಆಗಿರದೆ ಅಥವಾ ಕಠಿಣವೂ ಆಗಿರದೆ
ಒಂದು ಸರಳ ಮತ್ತು ಕಠಿಣತೆ ಎರಡರಿಂದಲೂ ಕೂಡ ಕೂಡಿರುವಂಥದ್ದೇ ಈ ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಅನ್ನುವಂಥದ್ದು. ಈ ಒಂದು ನೀತಿ ಅದರ ಸಂಬಂಧಪಟ್ಟಾಗಿ ಒಂದು ವ್ಯಾಖ್ಯಾನವನ್ನು ಇಲ್ಲಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ಬೋದಾಗ್ತದೆ. ಅಂದರೆ ಇದರ ಅರ್ಥ ಅಷ್ಟೇ, ನಮ್ಮ ಸಂವಿಧಾನ ಏನಪ್ಪ ಅಂದರೆ ಈ ಕಡೆ ಸುಲಭವೂ ಅಲ್ಲ, ಈ ಕಡೆ ಕಠಿಣವೂ ಅಲ್ಲ,